ಈ ಫಾಲ್ಸ್ ನೋಡೋಕೆ ಹೋಗಿ ಪಡಬಾರ್ದು ಪಾಡ್ಪಟ್ಟಿದ್ದೀವಿ ನಾವಂತೂ. ಏನು ಪಾಡ್ಪಟ್ಟಿದ್ದೀವಿ ಅಂತ ನೀವೇ ನೋಡೋರಂತೆ ಬನ್ನಿ. ಟ್ರಕ್ಕಿಂಗ್ ಹೋಗೋಣ ಅಂತ ನನ್ನ ಸಿಸ್ಟರ್ ಮತ್ತು ಅವ್ರ ಫ್ರೆಂಡ್ ಸೆಲೆಕ್ಟ್ ಮಾಡಿದ್ದೆ ದುಡ್ಸಾಗರು. ಅವ್ರ ಜೊತೆ ಫ್ಯಾಮಿಲಿನೂ ಹೋಗೋಣ ಅಂತ ಹೇಳಿ 1 ಡೇ ಬಿಫೋರ್ ಟಿಕೆಟ್ ಬುಕ್ ಮಾಡ್ಕೊಂಡ್ವಿ, ಟ್ರೈನ್ ಟಿಕೆಟ್ಸು. ಅದ್ರ ಜೊತೆ ಟ್ರಕ್ಕಿಂಗ್ ಟಿಕೆಟು ಕೂಡ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ. ನೆಕ್ಸ್ಟ್ ಡೇ 3:30ಗೆ ನಮಗೆ ಟ್ರೈನ್ ಇತ್ತು ಆಫ್ಟರ್ನೂನ್. ಮಿಡ್ನೈಟ್ 2:30 ಅಷ್ಟಲ್ಲೆಲ್ಲ ರೀಚ್ ಆಗಿದ್ವಿ. ಮತ್ತು ಮಾರ್ನಿಂಗ್ 6 ಅಷ್ಟಲ್ಲೆಲ್ಲ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು 7:30ಗೆಲ್ಲ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಆಫ್ಟರ್ 3 ಕಿಲೋಮೀಟರ್ ಆದಮೇಲೆ ಚೆಕ್ಕಿಂಗ್ ಇರುತ್ತೆ. ವಿತೌಟ್ ಗೈಡ್ ಬಿಡೋದೇ ಇಲ್ಲ, ವಿತ್ ಗೈಡೇ ಬಿಡೋದು. ಒಬ್ಬರು ಗೈಡಿಗೆ 10 ಮೆಂಬರ್ಸ್ ಅಂತ ಹೇಳಿ ಕೊಟ್ಟಿರ್ತಾರೆ. ವಿತ್ ಗೈಡೇ ನಾವು ಚೆಕ್ ಇನ್ ಮಾಡ್ಕೋಬೇಕು. ಅಲ್ಲಂತೂ ವಾಟರ್ ಕ್ರಾಸಿಂಗ್ ತುಂಬ ಇವೆ. ಅಲ್ಲೆಲ್ಲ ಫೋಟೋ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ. ತುಂಬ ಜೋಶಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಮಳೆ ಬರುತ್ತೆ ಅಂದ್ಕೊಂಡ್ವಿ, ಯಾವುದೇ ಥರ ಮಳೆ ಇಲ್ಲದೆ ಆರಾಮಾಗಿ ಬಿಸಿಲಿತ್ತು. ತುಂಬ ಎಂಜಾಯ್ ಮಾಡಿಕೊಂಡು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವಂತೂ. ಹತ್ತಬೇಕಾದ್ರೆ ಏನೂ ಕಷ್ಟ ಆಗಲ್ಲ. ಟೋಟಲ್ 24 ಕಿಲೋಮೀಟರ್ಸ್ ಇರೋದು ನಮಗೆ. ಹತ್ತಕ್ಕೆ 12 ಕಿಲೋಮೀಟರ್ಸ್, ಇಳಿಯೋಕ್ಕೆ 12 ಕಿಲೋಮೀಟರ್ಸ್. ಹತ್ತಕ್ಕೇನು ಕಷ್ಟ ಆಗಿಲ್ಲ. ಎಲ್ಲೂ ಕೂತ್ಕೊಳ್ದೆ ಹತ್ಕೊಂಡು ಆರಾಮಾಗಿ ಹೋದ್ವಿ. ವ್ಯೂಸ್ ಅಂತೂ ಸಖತ್ತಾಗಿತ್ತಲ್ಲಿ. ವೆದರ್ ಅಂತೂ ತುಂಬ ಇಷ್ಟ ಆಯಿತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಮಧ್ಯದಲ್ಲಿ 1 2 to 3 ಟೈಮ್ಸ್ ರೈನ್ಸ್ ಬರ್ತದು, 5 ಮಿನಿಟ್ಸ್ ಅಷ್ಟೇ. ಆ ರೈನಲ್ಲೂ ಎಂಜಾಯ್ ಮಾಡಿಕೊಂಡು ರೈನ್ ಕೋಟ್ ತೊಗೊಂಡೋಗಿದ್ವಿ. ವೇರ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ರೈನಲ್ಲೂ ಹೋದ್ವಿ. ತುಂಬ ರೈನ್ ಇರಲಿಲ್ಲ, 5 ಮಿನಿಟ್ಸ್ ಅಷ್ಟೇ ರೈನ್ಸ್ ಇದ್ದಿದ್ದು. ಅದು 3 ಟೈಮ್ಸ್ ಬಂತಷ್ಟೇ. ಆ ರೈನಲ್ಲೂ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹತ್ಕೊಂಡು ಹೋದ್ವಿ. ಏನೂ ಪ್ರಾಬ್ಲಮ್ ಆಗಿಲ್ಲ. 12 ಕಿಲೋಮೀಟರ್ಸ್ ಅಲ್ವಾ, ಹತ್ಬಿಡ್ಬೋದಂತ ಹೋಗಿದ್ವಿ. ಬಟ್ ಅದು ರಿಯಾಲಿಟಿ ಹತ್ತದಾಗ್ಲೇ ಗೊತ್ತಾಗೋದು. ನಾವು ನೀರೆಲ್ಲ ತೊಗೊಂಡೋಗಿದ್ದು ಖಾಲಿ ಆಗೋಯ್ತು ಅರ್ಧಕ್ಕೆ. ಬಟ್ ತುಂಬ ದಾವರಿತಿತ್ತಂತೇಳಿ ಅಲ್ಲೇ ಸಣ್ಣ ಪುಟ್ಟ ಫಾಲ್ಸ್ ಇರುತ್ತಲ್ಲ, ಅಲ್ಲೇ ನೀರು ಹಿಡ್ಕೊಂಡು ಕುಡ್ಕೊಂಡು ಆರಾಮಾಗಿ ಹೋದ್ವಿ. ನೀರಂತೂ ತುಂಬ ಚೆನ್ನಾಗಿತ್ತು, ಪ್ಯೂರಿಫೈ ಆಗೂ ಇತ್ತು. ಲೊಕೇಶನೆಲ್ಲ ಎಂಜಾಯ್ ಮಾಡಿಕೊಂಡು ವೆದರ್ ಎಲ್ಲ ಸಖತ್ತಾಗಿತ್ತು. ಮತ್ತು ಅಲ್ಲಿ 2 ಕ್ರಾಸಸ್ ಇರುತ್ತೆ. ರಿವರ್ ಕ್ರಾಸ್ ಮಾಡಬೇಕಾಗುತ್ತೆ, 2 ಕ್ರಾಸಸ್ಸು. ಆ ಕ್ರಾಸಿಂಗ್ ಬ್ರಿಡ್ಜಲ್ಲಿ ಕ್ರಾಸ್ ಮಾಡಿಕೊಂಡು ನೀರಲ್ಲೆಲ್ಲ ನಡ್ಕೊಂಡು ಹೋಗ್ಬೇಕಾಗುತ್ತೆ. ನೀರಲ್ಲೆಲ್ಲ ನಡ್ಕೊಂಡು ಫಸ್ಟ್ ವ್ಯೂ ನೋಡಿದ್ವಿ. ಫಾಲ್ಸ್ ಅಂತೂ ಸಖತ್ತಾಗಿತ್ತು ಫಸ್ಟ್ ವ್ಯೂ. ಆ ಫಸ್ಟ್ ವ್ಯೂವಲ್ಲಿ ಮೇಲ್ಗಡೆದು ಕಾಣಿಸುತ್ತೆ, ಕೆಳಗಡೆದು ಕಾಣಿಸಲ್ಲ. ಮತ್ತು ನಾವು ಇನ್ನೂ ಮುಂದೆ ನಡ್ಕೊಂಡು ಹೋಗ್ಬೇಕಾಗತ್ತೆ, ಅಲ್ಲಿ ಮಾತ್ರ ಕೆಳಗಡೆದು ಕಾಣಿಸುತ್ತೆ. ಸಖತ್ತಾಗಿರುತ್ತೆ ವ್ಯೂ ಮಾತ್ರ. ಅದು ನೋಡೋಕ್ಕಂತೂ ನಾವು 24 ಕಿಲೋಮೀಟರ್ಸ್ ಹತ್ತಿ ಇಳಿಬೇಕಾಗತ್ತೆ. ನಿಮಗೆ ನಿಯರ್ ಫಾಲ್ಸ್ ಯಾವುದೇ ಊಟ ಸಿಗಲ್ಲ. 5 to 6 ಕಿಲೋಮೀಟರ್ಸ್ ಆದಮೇಲೆ ಸಿಗುತ್ತೆ. ಬಟ್ ನಮ್ಗೆ ತುಂಬ ಟಯರ್ಡ್ ಆಗಿದ್ವಿ ಅಂತೇಳಿ ನಾವು ಚಪಾತಿ ತೊಗೊಂಡೋಗಿ ಅಲ್ಲೇ ತಿಂದು ಬಂದ್ವಿ. ನೀವು ಬೆಟರ್ ತೊಗೊಂಡೋಗೋದು ಬೆಟರ್, ತುಂಬ ಟಯರ್ಡ್ ಆಗುತ್ತೆ. ಟೋಟಲ್ 24 ಕಿಲೋಮೀಟರ್ಸ್ ಇರುತ್ತೆ. ಬೆಳಗ್ಗೆ 7:30ಗೆ ಹತ್ತಿದ್ದಕ್ಕೆ ನಾವು 5:30ಗೆ ಇಳಿದ್ವಿ. ತುಂಬ ಕಾಲು ನೋವಿರುತ್ತೆ. ಅಲ್ಲಿ ಮೆಟ್ಲು ಹತ್ತಕ್ಕೂ ಆಗಿಲ್ಲ ನಮಗೆ. ಕೊನೆಗೂ 5:30ಗೆ ಟ್ರೈನ್ನ ಕ್ಯಾಚ್ ಮಾಡ್ಕೊಂಡು ನಾವು ಹೊರಡ್ವಿ ಅಲ್ಲಿಂದ, ತುಂಬ ಟಯರ್ಡಿಂದ. ಇಷ್ಟೇ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು.